ಸೇರಿರುವಂತಹ ಎಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಮಹಿಳಾ ಘಟಕದಿಂದ ಇವತ್ತು ಮಹಿಳೆಯರು, ಹೆಣ್ಣುಮಕ್ಕಳು ಕೂಡ ಇವತ್ತು ಆಗಮಿಸಿದ್ದಾರೆ. ಬಹುಶಃ ಅಪ್ಪಯ್ಯಣ್ಣವರ ಒಂದು ಅಗಲಿಕೆ ನಾವ್ಯಾರು ಕೂಡ ಇಷ್ಟು ಬೇಗ ನಮ್ಮನ್ನು ಅವರು ಬಿಟ್ಟು ಹೋಗ್ತಾರೆ ಅಂತಕ್ಕಂಥದ್ದು ಮನಸ್ಸಲ್ಲೂ ಕೂಡ ನಾವ್ಯಾರು ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿರಲಿಲ್ಲ, ಭಾವಿಸಿರ್ಲಿಲ್ಲ. ನಮಗೆ ಸುದ್ದಿ ಕೇಳಿದಾಗ ಅವ್ರನ್ನ ಯಾವಾಗ ನಾವು ಹತ್ತಿರದಿಂದ ಭೇಟಿಯಾದಾಗಲೂ ಕೂಡ ಅವರ ಮುಖದಲ್ಲಿ ಒಂದು ಚೈತನ್ಯದ ರೀತಿ ಬಹಳ ಉತ್ಸಾಹಕತೆಯಿಂದ ಇರೋದು. ಬಹುಶಃ ಅವರ ಒಂದು ಅಗಲಿಕೆ ನಮ್ಮ ಎರಡು ತಾಲೂಕಿಗೆ ಇವತ್ತು ದೊಡ್ಡ ಮಟ್ಟದ ಒಂದು ಆಸ್ತಿಯನ್ನೇ ಕಳ್ಕೊಂಡಿದ್ದೇವೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆ. ಹಲವಾರು ದಶಕಗಳಿಂದ ಪಕ್ಷವನ್ನ ಬೇರೆ ಮಟ್ಟದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಿ ಪ್ರತಿಯೊಬ್ಬರನ್ನು ಯಾವುದಾದ್ರೂ ಒಂದು ಸ್ಥಾನಮಾನದಲ್ಲಿ ತಲುಪಿಸ್ಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಹಲವಾರು ವರ್ಷಗಳು ನಮ್ಮೆಲ್ಲರ ಜೊತೆ ಹೆಜ್ಜೆಯನ್ನು ಹಾಕಿದ್ದಾರೆ. ನಿಸರ್ಗ ನಾರಾಯಣ ಸ್ವಾಮಣ್ಣ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಇದ್ದಾರೆ. ಮತ್ತೊಬ್ಬರು ದೊಡ್ಡಬಳ್ಳಾಪುರದ ಹಿರಿಯ ಮುಖಂಡರು ದೇವೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಪ್ಪಣ್ಣ ಅವರ ಸುಪುತ್ರರು ಹಿರಿಯರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ಮತ್ತೆ ಅವರ ಸಹೋದರರು ನಾರಾಯಣ ಈಗ ತಾನೇ ನಾವು ಏನು ಅಪ್ಪಣ್ಣವರ ಒಂದು ಸಮಾಧಿ ಬಳಿ ಹೋಗಿ ಒಂದು ಸಂತಾಪವನ್ನು ಸೂಚಿಸಿ ಬಂದಿದ್ದೇವೆ. ಗಾಡಿನಲ್ಲಿ ನಾಗರಾಜಣ್ಣ ಅವರು ಬರಬೇಕಾದ್ರೆ 83ನೇ ಇಸ್ವಿನಲ್ಲಿ ಏನೇನಾಯ್ತು ಅಂದಿನಿಂದ ಅಂತಕ್ಕಂಥದ್ದನ್ನ ಬಹಳ ದೀರ್ಘ ಕಾಲ ನನ್ನ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೆ. ಒಮ್ಮೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಬಹುಮೂಲ್ನ ಅಧ್ಯಕ್ಷರಾಗಿ ಸಾಕಷ್ಟು ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಂತ ಒಂದು ವ್ಯಕ್ತಿತ್ವ. ಬಹುಶಃ ಜನತಾದಳ ಪಕ್ಷ ಇಂಥ ಒಂದು ನಾಯಕರನ್ನ ಕಳೆದುಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರತಿಯೊಬ್ಬರ ಹೃದಯದಲ್ಲೂ ಆಘಾತವನ್ನು ಉಂಟು ಮಾಡಿರ್ತಕ್ಕಂಥದ್ದು ಸತ್ಯ. ನಾಗರಾಜಣ್ಣ ಅವರು ಬಹುಶಃ ಪಂಚಾಯತಿ ಅಧ್ಯಕ್ಷರಾಗಿದ್ರು ಅಂತಕ್ಕಂಥದ್ದನ್ನ ಕೇಳ್ಪಟ್ಟಿದ್ದೇನೆ. ಅವರು ಇಬ್ರು ಮಕ್ಕಳ ಬಗ್ಗೆನೂ ಕೇಳ್ತಾ ಇದ್ದೆ. ಹೆಣ್ಮಕ್ಳು ಒಬ್ರು ಡಾಕ್ಟರ್ ಓದ್ತಾ ಇದ್ದಾರೆ ಅಂತ ಕೇಳಿದೆ, ಗಂಡ್ ಮಗ ಒಬ್ಬ LLB ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಒಂದು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಸದಾಕಾಲ ದೇವೇಗೌಡರ ಕುಟುಂಬ ಸನ್ಮಾನ್ಯ ಕುಮಾರಣ್ಣ ಅವರ ಹಾದಿಯಾಗಿ, ನನ್ನ ಹಾದಿಯಾಗಿ, ಅಪ್ಪಯ್ಯಣ್ಣವರ ಕಷ್ಟ ಸುಖದಲ್ಲಿ ಅವರ ಕುಟುಂಬದ ಜೊತೆಯಲ್ಲಿ ನಿರಂತರವಾಗಿ ನಿಲ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ 11ನೇ ತಾರೀಕು ಈಗ ದೆಹಲಿಯಲ್ಲಿದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು. 11ನೇ ತಾರೀಕು ಪರಮ ಪೂಜ್ಯ ನಿರ್ಮಲಾನಂದ ಶ್ರೀಗಳು ಕೂಡ ಆಗಮಿಸ್ತಾ ಇದ್ದಾರೆ. ಒಂದು ವೇದಿಕೆ ಕೂಡ ಒಂದು ಸಜ್ಜು ಮಾಡ್ತಾ ಇದ್ದಾರೆ. ನಾರಾಯಣ ಸ್ವಾಮಣ್ಣ ಅವರು ಈಗ ತಾನೇ ಹೇಳ್ತಾ ಇದ್ರು. ಹಾಗಾಗಿ ಬಂದು ಇಡೀ ಕುಟುಂಬದ ಜೊತೆ ಕೂತು ಒಂದು ಕಾಲವನ್ನ ಕಳೆದು ಧೈರ್ಯವನ್ನು ತುಂಬಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಮಾಡಬೇಕು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಅಪೇಕ್ಷೆ ಏನಾಗಿದೆ. 11ನೇ ತಾರೀಕು ಬಂದು ತಮ್ಮೆಲ್ಲರನ್ನು ಕಾಣುತ್ತಾರೆ. ಹಾಗಾಗಿ ಇದು ತಾವು ಹೇಳ್ದಂಗೆ ಎಲ್ಲ ಹುಟ್ಟು ಸಾವು ಅಂತಕ್ಕಂಥದ್ದು ಭಗವಂತನ ನಿರ್ಣಯ ನಮ್ಮ ಕೈನಲ್ಲಿ ಇಲ್ಲ. ನನಗೆ ನಾಗರಾಜಣ್ಣ ಅವರು ಹೇಳ್ತಾ ಇದ್ರು, ಅಪ್ಪಣ್ಣ ಅವರ ತಂದೆ ಅಂದ್ರೆ ನಾಗರಾಜಣ್ಣ ಅವರ ತಾತ ಅವರು ಕೂಡ ನಿಧನರಾದಾಗ ಇದೇ ರೀತಿ ರಾತ್ರಿ ಕಣ್ಣು ಮುಚ್ಚಿದ್ದು ಬೆಳಗ್ಗೆ ಕಣ್ಣು ತೆರೀಲಿಲ್ಲ ಅಂತಕ್ಕಂಥದ್ದು ಸ್ಮರಿಸ್ಕೊಳ್ತಾ ಇದ್ರು. ಬಹುಶಃ ಇವತ್ತು ಆ ಒಂದು ಪುಣ್ಯಾತ್ಮ ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೇರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರು ಸ್ವರ್ಗದಲ್ಲಿದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಭಾವಿಸ್ಬೇಕಾಗ್ತದೆ. ಹಾಗಾಗಿ ಅವರ ಒಂದು ಮಾರ್ಗದರ್ಶನ, ಅವರು ಯಾವ ರೀತಿ ಪಕ್ಷವನ್ನ ಕಟ್ಟಿದ್ದಾರೆ
ಇವತ್ತು ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ತಾಲೂಕಿನ ಮುಖಂಡರುಗಳಿಗೆ ಕೈ ಜೋಡಿಸಿ ಮನವಿಯನ್ನು ಮಾಡ್ತೇನೆ. ದೊಡ್ಡಬಳ್ಳಾಪುರ ಕ್ಷೇತ್ರ ಒಂದು ರೀತಿ ನಮಗೆ JDSನ ಭದ್ರಕೋಟೆ. ಬಹುಶಃ ನಮ್ಮಲ್ಲೇ ಕೆಲವೊಂದಷ್ಟು ಲೋಪದೋಷಗಳಿಂದ ನಾವು ಹಿನ್ನಡೆಯನ್ನು ಕಂಡಿದ್ದೇವೆ ಅಂತಕ್ಕಂಥದ್ದು ನನ್ನ ಭಾವನೆ. ಆದರೆ ದಯಮಾಡಿ ಮುಂದಿನ ದಿನಗಳಲ್ಲಿ ನಾನು ಸಂಘಟನೆಗೆ ಕುರಿತು ಬಂದಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಪ್ರಸ್ತಾವನೆ ಮಾಡ್ತೇನೆ. ಇದು ಪಕ್ಷದ ವಿಚಾರಗಳು ಪ್ರಸ್ತಾವನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲ. ಹಾಗಾಗಿ ತಾವೆಲ್ಲರೂ ಬಂದು ಏನು ಇಲ್ಲಿ ಸೇರಿದ್ದೀರಿ, ಮತ್ತೊಮ್ಮೆ ಅಪರ್ಣ ಅವರ ಒಂದು ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ, ಜೊತೆಯಲ್ಲಿ ನೋವನ್ನು ಭರಿಸ್ತಕ್ಕಂಥ ಎಲ್ಲ ಶಕ್ತಿಯನ್ನು ಭಗವಂತ ಇಡೀ ಕುಟುಂಬಕ್ಕೆ ಕೊಡಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ಪ್ರಾರ್ಥನೆ ಮಾಡ್ತೀನಿ.